ಹಾಯ್, ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಈಗ ಒ ಬಿ ಸಿ ವಿದ್ಯಾರ್ಥಿಗಳೇನಿದ್ರು ಅವರಿಗೂ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಏನಿದೆ ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪೋಸ್ಟ್ ಮೆಟ್ರಿಕ್ ಕೋರ್ಸ್ ಏನಿದೆ ಡಿಗ್ರಿ ಆಗಿರ್ಬೋದು ಇತರ ಕೋರ್ಸ್ಗಳಿಗೆ ಈ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಲ್ಲ ಡೀಟೇಲ್ಸ್ ಅನ್ನ ಈಗ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಈಗ ಯಾವ್ಯಾವ ಕೋರ್ಸನ್ನ ಮಾಡೋರು ಅಪ್ಲಿಕೇಶನ್ ಹಾಕಬಹುದು ಅದನ್ನು ತಿಳ್ಕೊಳ್ಳೋದಾದ್ರೆ, ಡಿಗ್ರಿ ಏನಿದೆ ಅಂದ್ರೆ ಈಗ ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಬಿ ಸಿ ಎ, ಬಿ ಬಿ ಎ ಈ ರೀತಿ ಡಿಗ್ರಿ ಕೋರ್ಸನ್ನ ಮಾಡುವಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು. ನಂತರ ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು ಅದರ ಕ್ರೈಟೀರಿಯಾವನ್ನು ಕೂಡ ಹೇಳಿದ್ದಾರೆ. ಫ್ಯಾಮಿಲಿ ಇನ್ಕಮ್ ಏನಿದೆ ಅದು ಕ್ಯಾಟಗರಿ 1 ಹಾಗೆ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ 2.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಅದಂತರ ಕ್ಯಾಟಗರಿ 2A, 2B, 3A, 3B ಈ ಕ್ಯಾಟಗರಿ ಅಂಡರ್ ಬರುವಂತಹ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಏನಿದೆ ವಾರ್ಷಿಕ ಆದಾಯ ಅದು 1 ಲಕ್ಷಕ್ಕಿಂತ ಕಡಿಮೆ ಇದ್ರೆ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಅದಂತರ ಅಪ್ಲಿಕೇಶನ್ ಏನಿದೆ ಅದನ್ನ shp.karnataka.gov.in ಇದ್ರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಆಗುತ್ತೆ. ಓಕೆನಾ? ಈಗ ಅಪ್ಲಿಕೇಶನ್ ಡೇಟ್ಸ್ ಅನ್ನ ತಿಳಿದುಕೊಳ್ಳೋದಾದ್ರೆ, ಅಪ್ಲಿಕೇಶನ್ ಏನಿದೆ ಇದು ಆಗಸ್ಟ್ 9, 2024 ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಬಟ್ ನೋಟಿಫಿಕೇಶನ್ ಸ್ವಲ್ಪ ಲೇಟ್ ಆಗಿ ಪ್ರಕಟಿಸಿದ್ರು. ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅದನ್ನು ತಿಳ್ಕೊಳ್ಳೋದಾದ್ರೆ, ಸೆಪ್ಟೆಂಬರ್ 4, 2024 ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಓಕೆನಾ? ಇದರಲ್ಲಿ ಸೆಪ್ಟೆಂಬರ್ 4 ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಹಾಕಿದ ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಆಗಿರುತ್ತೆ, ಸೊ ಅವರ ಲಿಸ್ಟ್ ಸೆಲೆಕ್ಟೆಡ್ ಲಿಸ್ಟ್ ಏನಿದೆ ಅದನ್ನ ಸೆಪ್ಟೆಂಬರ್ 11, 2024 ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಅದ ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ತಾರೆ ಅವರ ಅಡ್ಮಿಷನ್ ಆಗಬೇಕಲ್ವಾ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದನ್ನ ಸೆಪ್ಟೆಂಬರ್ 17, 2024 ಅಂತ ಹೇಳಿದ್ದಾರೆ. ಕ್ಲಿಯರ್ ಆಯ್ತಾ? ಅಂದ್ರೆ ಯಾವ್ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿರ್ತಾರೋ ಅವರ ಲಿಸ್ಟ್ ಅನ್ನ ಸೆಪ್ಟೆಂಬರ್ 11 ಪ್ರಕಟಿಸ್ತಾರೆ. ಸೆಲೆಕ್ಟ್ ಆದ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹಾಸ್ಟೆಲ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಸೆಪ್ಟೆಂಬರ್ 17, 2024 ಲಾಸ್ಟ್ ಡೇಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಈ ಇನ್ಫಾರ್ಮೇಶನ್ ನಿಮ್ಮ ತುಂಬಾ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ, ಶೇರ್ ಮಾಡಿ ಅವರಿಗೆ. ನಂತರ ಮುಂಬರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.